ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ಜ್ಞಾನಯೋಗಾಶ್ರಮದ ಮೂಲ ಪುರುಷರು ಮಹಾ ತಪಸ್ವಿಗಳು ಕರ್ನಾಟಕ ಮಹಾರಾಷ್ಟ್ರದಾದ್ಯಂತ ಸಂಚರಿಸಿ ವೇದಾಂತದ ಡಿಂಡಿಮವನ್ನು ಮೊಳಗಿಸಿದಂತಹ ಪರಮ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಗಳವರ ದಿವ್ಯಗಳಿಗೆ ನಡೆದು ಇಡೀ ವಿಶ್ವಕ್ಕೆ ಅಧ್ಯಾತ್ಮದ ತಿರುಳನ್ನು ಬಿಡಿಸಿ ಹೇಳಿದಂತಹ ನಮ್ಮೆಲ್ಲರ ಆರಾಧ್ಯರು ವಿಶ್ವಸಂತರು ಜ್ಞಾನಯೋಗಿಗಳು ಪರಮ ಪೂಜ್ಯ ಬುದ್ಧೀಜಿಯವರ ಶ್ರೀಚರಣಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಪ್ರಸ್ತುತ ಜ್ಞಾನಯೋಗಾಶ್ರಮದ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವ ಹಿರಿಯರು ಮಾತೃ ಹೃದಯವಾದಂತಹ ಪರಮ ಪೂಜ್ಯ ಬಸವಲಿಂಗಪ್ಪರವರ ಚರಣಗಳಿಗೂ ಭಕ್ತಿಯಿಂದ ನಮಸ್ಕರಿಸಿ ಬೆಳ್ಳೂರಿನಿಂದ ಆಗಮಿಸಿರುವಂತಹ ಎಲ್ಲ ಸಕಲ ಸದ್ಭಕ್ತರಿಗೂ ಕೂಡ ಭಕ್ತಿಯ ಪ್ರಣಾಮಗಳು. ಪೂಜ್ಯರು ಹೇಳಿದ ಹಾಗೆ ನಮ್ಮ ಆಧ್ಯಾತ್ಮಿಕ ಜೀವನ ಹೆಂಗೆ ಪ್ರಾರಂಭ ಆಯಿತು ಅಂತ ಒಂದು ಅದಕ್ಕೆ ನಾನು PUC ಫಸ್ಟ್ ಇಯರ್ ಓದ್ತಾ ಇದ್ದೆ. ಅವಾಗ ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳವರ ಪ್ರವಚನ ಕಕ್ಮರಿಯಲ್ಲಿ ನಡೀತಾ ಇತ್ತು. ಚಳಿಗಾಲದ ಸಮಯ ನವೆಂಬರ್ ಡಿಸೆಂಬರ್ ವೇಳೆಯಲ್ಲಿ ನಡೀತಾ ಇತ್ತು. ಅವಾಗ ನಾನು ಕೂಡ ಎಲ್ಲರಲ್ಲಿ ಒಬ್ಬನಾಗಿ ನಾನು ಕೂಡ ಅಲ್ಲಿ ಕೇಳಲಿಕ್ಕೆ ಹೋಗಿದ್ದೆ. ಸ್ವಲ್ಪ ಮೊದಲೇ ಆಧ್ಯಾತ್ಮಿಕ ವಾತಾವರಣ ಇರುವುದರಿಂದ ಪೂರ್ವಾಶ್ರಮದಲ್ಲಿ ನಮಗೂ ಕುತೂಹಲ ಇತ್ತು. ಅಪ್ಪುಗಳ ಪ್ರವಚನ, ಅಪ್ಪುಗಳಂದ್ರೆ ಸಾಕ್ಷಾತ್ ದೇವರು ಅಂತ ಎಲ್ಲ ಕಡೆ ನಡೆದಾಡುವ ದೇವರಂತ ಪ್ರಸಿದ್ಧಿ ಇತ್ತು. ಈಗ ಕೇಳಲಿಕ್ಕೆ ಹೋಗಿದ್ದೀವಿ. ಅಪ್ಪುಗಳ ಪ್ರವಚನ ಸಾಗ್ತಾ ಇತ್ತು. ತಂಡಿ ಭಾಳ ಇತ್ತು, ಅವಾಗ ಚಳಿ ಭಾಳ ಇತ್ತು. ನಡ್ಕೋತ ನಾವೇನು ಅವಾಗ 10-11 ಅಂದ್ರೆ ಏನು ಸಣ್ಣ ಹುಡುಗರು ಕೇಳ್ಕೊತ ಕೂತಿದ್ದೀವಿ. ಅವಾಗ ಅಪ್ಪುಗಳ ಕಠೋಪನಿಷತ್ ಪ್ರವಚನ ಮಾಡ್ತಾ ಇತ್ತು. ಉಪನಿಷತ್ತಿನ ಪ್ರವಚನ ಹೇಳುವಾಗ ಅಲ್ಲಿ ಯಮಧರ್ಮ ಮತ್ತು ನಚಿಕೇತನ ಕಥೆ ಬರ್ತದ. ಆ ಸಂದರ್ಭದಲ್ಲಿ ಅವಾಗ ನನಗೆ ಅಷ್ಟೇನು ಗೊತ್ತಿರಲಿಲ್ಲ, ಆದ್ರೆ ಮುಂದಿಲ್ಲಿ ಅಧ್ಯಯನ ಮಾಡಿದ ಬಳಿಕ ಗೊತ್ತಾಯಿತು. ಅಪ್ಪುಗಳು ಒಂದು ಮಂತ್ರವನ್ನು ಹೇಳಿದರು. ಶ್ರೇಷ್ಠ ಪ್ರೇಷ್ಠ ಮನುಷ್ಯಮೇತಾಸ್ತೌ ಸಂಪರೀತ್ಯ ವಿವಿನಕ್ತಿ ಧೀರ ಶ್ರೇಯೋ ಧೀರೋಭಿ ಪ್ರೇಯಸೋ ವ್ರಣೀತೆ ಪ್ರೇಯೋ ಮಂದೋ ಯೋಗ ಕ್ಷೇಮಾದ್ ವ್ರಣೀತೆ. ಈ ಮಂತ್ರದ ಅರ್ಥ ಏನು ಅಂದ್ರ, ಈ ಜಗತ್ತಿನಲ್ಲಿ 2 ದಾರಿಗಳು ಅಂತ ಅಪ್ಪೋಳವತ್ ಬಿಡಿಸಿ ಹೇಳಿದರು. 2 ದಾರಿಗಳು, ಒಂದು ಪ್ರಪಂಚದ ಕಡೆಗೆ ಹೋಗುವ ದಾರಿ, ಇನ್ನೊಂದು ಪರಮಾತ್ಮನ ಕಡೆಗೆ ಹೋಗುವ ದಾರಿ. ಒಂದು ದಾರಿಯಲ್ಲಿ ಸುಖ ಇರ್ತದ, ಇನ್ನೊಂದು ದಾರಿಯಲ್ಲಿ ಶಾಂತಿ ಇರ್ತದ. ಶಾಂತಿಯ ದಾರಿಯೇ ಶ್ರೇಯಸ್ಸು, ಪ್ರಪಂಚದ ದಾರಿಯೇ ಪ್ರೇಯಸ್ಸು. ಇದನ್ನೆಲ್ಲ ಅಪ್ಪುಗಳು ಬಿಡಿಸಿ ಹೇಳಿದರು. ಆ ಬಳಿಕ ಒಂದು ಮಾತನ್ನು ಅಪ್ಪುಗಳಲ್ಲಿ ಹೇಳಿದರು. ಅದು ನಮ್ಮನ್ನು ಈ ಸನ್ಯಾಸದ ದಾರಿಗೆ ಕರ್ಕೊಂಡು ಬಂತು. ಅಪ್ಪುಗಳು ಏನು ಹೇಳಿದ್ರು ಅಂದ್ರ, ಪ್ರತಿಯೊಬ್ಬ ಮನುಷ್ಯನಿಗೆ 16ರಿಂದ 25-30 ವರ್ಷದವರೆಗೆ ಈ ಒಂದು ಅವಧಿ ಏನಿರ್ತದ, ಈ ಅವಧಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನ ಮುಂದೆ 2 ದಾರಿಗಳಿರ್ತಾವೆ. ಒಂದು ಪ್ರಪಂಚದ ಕಡೆ ಹೋಗಬೇಕು, ಏನು ಪರಮಾರ್ಥದ ಕಡೆಗೆ ಹೋಗಬೇಕು ಅಂತ ಹೇಳಿ. ಅವಾಗ ಅಪ್ಪುಗಳು ಯಾರು ನಿರ್ಣಯ ಮಾಡಲಿಕ್ಕೆ ಸಮರ್ಥರಿರ್ತಾರ ಅವರು ಚಲೋ ದಾರಿಯನ್ನೇ ಆಯ್ಕೆ ಮಾಡ್ಕೋತಾರ ಅಂತ ಹೇಳಿದರು. ಅದರ ಪ್ರಕಾರವಾಗಿ ಅಪ್ಪುಗಳ ಆಶೀರ್ವಾದದಿಂದ ಏನು ಅವತ್ತು ಪ್ರವಚನ ಕೇಳಿದೀವಿ, ಹೊಳ್ಳಿ ಮನೆಗೆ ಹೋಗಲಿಲ್ಲ, ವಿಜಯಪುರ ಆಶ್ರಮಕ್ಕನ ನಾವು ಬಂದೇವಿ. ಇದು ಒಬ್ಬ ಬ್ರಹ್ಮಜ್ಞಾನಿ ಗುರುಗಳ ವಾಣಿಯಲ್ಲಿರುವಂತ ತಾಕತ್ತು. ಸಿದ್ದೇಶ್ವರಪ್ಪಗಳಂದ್ರೆ ಸಾಮಾನ್ಯ ಅಲ್ಲ, ಅವ್ರ ವಾಣಿಯಲ್ಲಿ ಆ ತಾಕತ್ತು. ಹಿಂಗಾಗಿ ಅವತ್ತೇನು ಬಂದೀವಿ, ಮುಂದೆ ಎಲ್ಲಿ ಹೋಗಲಿಲ್ಲ, ಅಪ್ಪುಗಳ ಸಾನ್ನಿಧ್ಯದಲ್ಲಿ ಇಲ್ಲೇ ಇದ್ದೀವಿ, ಆಶ್ರಮದಲ್ಲಿ ಸೇವೆ ಮಾಡ್ತಾ. ಆ ಬಳಿಕ ಇಲ್ಲಿಯೂ ಕೂಡ ಸ್ವಾಮೀಜಿಯವರು ಅನೇಕ ಜನ ಇಲ್ಲ ಸ್ವಲ್ಪ ಮುಂದೆ ಕಲ್ತ್ರೆ ಚಲೋ ಆಕತ್ತೆ ಅಂತ ಅಭಿಪ್ರಾಯ ವ್ಯಕ್ತ ಮಾಡಿದ್ರು ಅಪ್ಪುಗಳ ಮುಂದೆ. ಅವಾಗ ಅಪ್ಪುಗಳು ಒಂದು ಮಾತನ್ನು ಹೇಳಿದರು, ಇದು ಮಲ್ಲಿಕಾರ್ಜುನ ಅಪ್ಪುಗಳವರ ತಪೋಭೂಮಿ ಅದ, ಇಲ್ಲಿದ್ದಾವ ಏನು ಕಲಿತಾನ ಕಲೀಲಿ ಅಂತ ಅಪ್ಪುಗಳ ಆಶೀರ್ವಾದ ಮಾಡಿದರು. ಅದರ ಪ್ರತಿಫಲವಾಗಿ ಅನೇಕ ಶಾಸ್ತ್ರ ಗ್ರಂಥಗಳನ್ನು ಅಪ್ಪುಗಳ ಶ್ರೀಮುಖದಿಂದಲೇ ಕೇಳಿದಿವಿ.
ನಿಜಗುಣ ಶಾಸ್ತ್ರ, ವಚನಶಾಸ್ತ್ರ, ಉಪನಿಷತ್ತುಗಳು, ಭಗವದ್ಗೀತೆ ಈ ಎಲ್ಲಾ ಶಾಸ್ತ್ರಗಳು ಕೂಡ ಅಪ್ಪುಗಳ ಆಶೀರ್ವಾದದಿಂದ ಅಧ್ಯಯನ ಆಯಿತು. ಇಷ್ಟು ಅಪ್ಪುಗಳ ಕೃಪೆಯಿಂದ. ಅಷ್ಟೇ ಅಲ್ಲದೆ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಕೊನೆಯ ಒಂದು 6 ವರ್ಷಗಳ ಕಾಲ ಸಿದ್ದೇಶ್ವರಪ್ಪಗಳವರ ಸೇವಾ ಮಾಡುವಂತಹ ಸೌಭಾಗ್ಯ ಕೂಡ ನನಗೆ ದೊರೆತಿತ್ತು. 2018 ಇಸ್ವಿಯಲ್ಲಿ ಗುರುಪೂರ್ಣಿಮೆಯಲ್ಲಿ ಪೂಜ್ಯರ ಅಮೃತ ಹಸ್ತದಿಂದ ಸನ್ಯಾಸ ದೀಕ್ಷೆ ಆಯಿತು. ಆ ನಂತರ ಹಾಗೆ ಅಪ್ಪಗಳ ಸೇವೆಗೆ ಹೋದಿವಿ. ಪೂಜ್ಯರು ಮಹಾಸಮಾಧಿಯಲ್ಲಿ ಲೀನವಾಗುವವರೆಗೆ ಸೇವೆಯಲ್ಲಿದ್ದಂತಹ ಒಂದು ಭಾಗ್ಯ ಕೂಡ ನಮ್ಮದು. ಹೀಗಾಗಿ ನನ್ನ ಜೀವನದಲ್ಲಿ ನಾ ತಿಳ್ಕೊಂಡ ಪ್ರಕಾರವಾಗಿ ನನಗೆ ಯಾವ ಮಠ ಪೀಠ ಅವು ಇವು ಏನಷ್ಟು ಬಹಳ ಮಹತ್ವದ್ದಲ್ಲ. ನನ್ನ ಜೀವನದಲ್ಲಿ ಅತ್ಯಂತ ಮಹತ್ವದ್ದು ಏನಾದರೂ ಒಂದಿದ್ರೆ ಅದನ್ನ ಸಿದ್ದೇಶ್ವರಪ್ಪಗಳ ಸೇವೆ ಮಾಡೇನೆ ಅಂತ ಹೇಳಿ ನಾ ತಿಳ್ಕೊಂಡು, ಉಳ್ಕಿದ್ಯಾವುದು ನನಗಷ್ಟು ಮಹತ್ವದ್ದಲ್ಲ. ಈಗ ಅದು ಅಥರ್ಗ ಮಠದಲ್ಲಿ ಕೂಡ ಸೇವೆ ಮಾಡಂತ ಅಪ್ಪಗಳು ಹೇಳಿದರು. ಅಪ್ಪಗಳು ತಮ್ಮ ಹತ್ತಿರ ಇದೀವಿ ಮತ್ತು ಅದೇನು ಮಠದ್ದು ಅಂತಂದಿವಿ. ಅವಾಗ ಅಪ್ಪಗಳ ಗುರು ಸೇವಾ ಅಂತ ಮಾಡಪ್ಪ ಅಂತ ಹೇಳ್ಯಾರ ಅಷ್ಟೇ. ಅಲ್ಲೇನು ಪಠ್ಯಕ್ಕೆ ಮಾಡಿಲ್ಲ, ಏನಿಲ್ಲ, ಏನೂ ಇಲ್ಲ. ಸುಮ್ಮ ಹಾಗೆ ಸೇವೆ ಮಾಡ್ಕೋತೀರಪ್ಪ ಅಂತ ಹೇಳಿದ್ರು ಅಷ್ಟೇ. ಅದೇ ರೀತಿ ಒಳಗ ಅಪ್ಪಗಳು ನಮಗ್ ಕಲಿಸ್ಕೊಟ್ಟದ್ದು ಏನು ಅಂದ್ರ, ಎಲ್ಲಕ್ಕಿಂತ ಮುಖ್ಯವಾಗಿ ದೇಶ, ಧರ್ಮ, ಈ ಸಂಸ್ಕೃತಿಯನ್ನು ಉಳಿಸುವಂಥದ್ದು ನಿಮ್ಮ ಸನ್ಯಾಸಿಗಳ ಕೆಲಸ ಅಂತ ಅಪ್ಪಗಳು ಹೇಳಿದ್ರು. ನೀವು ಒಂದು ತುತ್ತ ನಿಮಗೆ ಸಮಾಜ ಅನ್ನ ಕೊಡ್ತದ, ಒಂದು ವಸ್ತ್ರವನ್ನು ಕೊಡ್ತದಂದ್ರ ಅದಕ್ಕೆ ಪ್ರತಿಯಾಗಿ ನೀವು ಏನು ಕೊಡ್ಲಿಕ್ಕೆ ಸಾಧ್ಯ? ನೀವು ದೇಶಕ್ಕಾಗಿ ದುಡಿಬೇಕು, ಧರ್ಮಕ್ಕಾಗಿ ದುಡಿಬೇಕು, ಈ ಸಂಸ್ಕೃತಿಯನ್ನು ಎತ್ತಿ ಬೆಳೆಸುವ ನಿಟ್ಟಿನಲ್ಲಿ ನೀವು ದುಡಿಬೇಕು ಅಂತ ಅಪ್ಪಗಳು ಎಲ್ಲರಿಗೂ, ಎಲ್ಲಾ ಸನ್ಯಾಸಿಗಳಿಗೆ ಹೇಳಿದ್ರು. ನಮಗೆ ಯಾಕೆ ಇಷ್ಟೆಲ್ಲ ನೀವು ಕೊಡೋದು ಎಲ್ಲ ದಕ್ಷಿಣೆ ಅದಕ್ಕೆ ಕೊಡ್ತೀರಿ, ಇಷ್ಟೆಲ್ಲ ನಮಸ್ಕಾರ ಯಾಕೆ ಮಾಡ್ತೀರಿ ಅಂದ್ರ, ನಿಮಗೆ ಮನೆಯನ್ನ ಬಿಟ್ಟು ಬಂದು ಇಷ್ಟೆಲ್ಲ ಮಾಡ್ಲಿಕ್ಕಾಗುವುದಿಲ್ಲ. ನಾವು ಗೃಹತ್ಯಾಗ ಮಾಡಿದಂತಹ ಉದ್ದೇಶವೇ ಅಂತಹ ಸಂಸ್ಕೃತಿಯನ್ನು ರಕ್ಷಿಸುವ ಸಲುವಾಗಿ. ಅದಕ್ಕಾಗಿ ಅಪ್ಪಗಳು ನೀವು ಯಾವಾಗಲೂ ಕೂಡ ಎಂದಿಗೂ ನಿಮ್ಮ ಸ್ವಾರ್ಥವನ್ನು ಬಯಸಲಾಕ್ ಹೋಗಬೇಡ್ರಿ. ಎಂದಿಗೂ ಹೊಳ್ಳಿ ಒಮ್ಮೆ ಬಿಟ್ಟರಿ ಅಂದ್ರೆ ಮುಗಿದ ಹೋದ ಕೆಲಸದ ಪೂರ್ವಾಶ್ರಮದ ಸಂಪರ್ಕ ಇರಲಾರದಂತ ಒಂದು ಸ್ಥಿತಿಯನ್ನ ಕಲಿಸುವಂತಹ ಆಶ್ರಮ ಅಂದ್ರೆ ಅದು ಜ್ಞಾನಯೋಗಾಶ್ರಮ. ಮಠ ಮಠ ಆಗಿರಬೇಕೆ ಹೊರತು ಮಠ ಮನೆಯಾಗಿರಬಾರದು. ಅಲ್ಲಿ ಯಾರೂ ರಕ್ತ ಸಂಬಂಧಿಗಳೇ ಇರಬಾರದು. ಯಾರು ಅವ್ವ ಬರಬಾರ್ದು, ಅಪ್ಪ ಬರಬಾರದು, ತಮ್ಮ ಬರಬಾರ್ದು, ಕಾಕ ಮಾಮ ಹಳೆ ಅನ್ನುವಂಥ ಯಾವ ಸಂಬಂಧಗಳು ಎಲ್ಲಿ ಇರುವುದಿಲ್ಲ. ಅದಕ್ಕೆ ಮಠ ಅಂತ ಹೇಳಿ ಕರೀತಾರೆ. ಯಾಕೆ ಅಂದ್ರ ಹಂಗ ವಿರಕ್ತರಾಗಿ ಬದುಕಿ ತೋರಿಸಿದಂಥವರು, ಅಂಥ ವೈರಾಗ್ಯ ಮೂರ್ತಿಗಳಾಗಿ ಬದುಕಿ ತೋರಿಸಿದಂಥವರು ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳು. ಅವ್ರೇನ್ರಿ ಮುಂಜಾನೆ ಸಾಯಂಕಾಲ ನಾವಿನ 4 ರೊಟ್ಟಿ ತಗೋತೇವೆ. ಅಪ್ಪಗಳು ಮುಂಜಾನೆ ಬರೀ 1 ರೊಟ್ಟಿಗಿಂತ ಕಡಿಮೆ ತಗೋತಿದ್ರು, ಸಾಯಂಕಾಲ ಕೂಡ ಅಷ್ಟೇ ತಗೋತಿದ್ರು. ಅಷ್ಟು ತಗೊಂಡು ಜಗತ್ತಿಗೆ ಅಷ್ಟು ಉಪಕಾರ ಮಾಡಿದ್ರು ಅಂದ್ರೆ ಕೋಟಿ ಗಟ್ಟಲೆ ಜನ ಭಕ್ತರಿಗೆ ಅವರು ಜ್ಞಾನ ದಾಸೋಹವನ್ನು ಕೊಟ್ಟರು. ಇಡೀ ಜಗತ್ತು ಕೂಡ ಅವರ ಋಣವನ್ನು ತೀರಿಸಲಿಕ್ಕಾಗುವುದಿಲ್ಲ, ಅಷ್ಟು ಜಗತ್ತಿಗೆ ಜ್ಞಾನವನ್ನು ಹೇಳಿದರು. 10,000 ಗಟ್ಟಲೆ ಜನ ಸನ್ಯಾಸಿಗಳಿಗೆ ಮಾರ್ಗದರ್ಶಕರಾದ ಸಿದ್ದೇಶ್ವರಪ್ಪಗಳು. ಅಂದ್ರ ಅಂಥ ಮಹಾಶಕ್ತಿ ಅವರು ಸಿದ್ದೇಶ್ವರಪ್ಪಗಳು. ಅಂದ್ರ ಅವರಿಂದ ನಾವೆಲ್ಲ ಕಲಿತಂಥದ್ದೇನು? ವೈರಾಗ್ಯವನ್ನು ಅವರಿಂದ ಕಲಿಬೇಕು. ನಮ್ಮೆಲ್ಲ ಸನ್ಯಾಸಿಗಳಿಗೆ ಅಪ್ಪಗಳು ಹೇಳಿದ್ದೇ ಅದನ್ನು, ನೀವು ವೈರಾಗ್ಯ ಮೂರ್ತಿಗಳಾಗಿರ್ಬೇಕು, ಭೋಗಿಗಳಾಗಿರಬಾರದು, ಯೋಗಿಗಳಾಗಿರ್ಬೇಕು. ಅಷ್ಟೇ ಅಲ್ಲದೆ ನಿಮ್ಮ ಜೀವನ ಸಮಾಜಕ್ಕಾಗಿ ಗಂಧದ ಕೊರಡಿನಂತೆ ಸವಿಸ್ಕೋತಿರ್ಬೇಕು. ಬರೀ ಶರೀರ ಪುಷ್ಟ ಮಾಡ್ಕೋತ ಹೋದ್ರ ಸಮಾಜದ ಒಂದು 10 ರೂಪಾಯಿ ಬಂತು ಅಂದ್ರ ಆ 10 ರೂಪಾಯಿ ಸಮಾಜಕ್ಕಾಗಿ ಖರ್ಚಾಗಬೇಕೇ ಹೊರತು ನಿಮ್ಮ ಮನೆಗಾಗಿ ಅಲ್ಲ, ಯಾವುದಕ್ಕಾಗಿಯೂ ಅಲ್ಲ. ಸನ್ಯಾಸ ಅಂದ್ರೆ ಎಲ್ಲವನ್ನ ಸರಿಯಾಗಿ ಬಿಟ್ಟದ್ದೇ ಸನ್ಯಾಸ. ಏನಾದ್ರೂ ಒಂದು ತುಸು ಹಿಡ್ಕೊಂಡಿದ್ದ ಅಂದ್ರೆ ಅವ ಸನ್ಯಾಸಿನೇ ಅಲ್ಲ. ಸಮ್ಯಕ್ ನ್ಯಾಸ ಸನ್ಯಾಸ. ಸರಿಯಾಗಿ ಯಾವ ಮನುಷ್ಯ ಎಲ್ಲವನ್ನ ತ್ಯಾಗ ಮಾಡ್ತಾನಲ್ಲ ಅವನಿಗೆ ಸನ್ಯಾಸಿ ಅನ್ನುವಂತಹ ಶ್ರೇಷ್ಠ ಬಿರುದನ್ನು ಈ ಜಗತ್ತು ಕೊಡುತ್ತದೆ. ಅಂತಹ ಶ್ರೇಷ್ಠ ಸನ್ಯಾಸಿಗಳು ಮೊದಲು ಮಲ್ಲಿಕಾರ್ಜುನ ಅಪ್ಪಗಳಾಗಿ ಹೋದ್ರು. ಅವ್ರು ಎಲ್ಲೂ ಮಠ ಕಟ್ಟಲಿಲ್ಲ, ಏನಿಲ್ಲ. ಅಲ್ಲೇ ಪ್ರವಚನ ಮಾಡಿ, ಅಲ್ಲೇ ರೊಕ್ಕವನ್ನು, ಅಲ್ಲೇ ಒಂದು ಶಿಕ್ಷಣ ಸಂಸ್ಥಾ ಕಟ್ಟಿಸಿ, ಒಂದು ದಾಸೋಹ ನಿಲಯವನ್ನು ಕಟ್ಟಿಸಿ, ಒಂದು ಶಿವಾನುಭವ ಮಂಟಪವನ್ನು ಕಟ್ಟಿಸಿ ಬಂದಂತವರು ಮಲ್ಲಿಕಾರ್ಜುನ ಅಪ್ಪಗಳು. ಅವರ ನಂತರದಲ್ಲಿ ಬಂದಂತ ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳವರು ಕೂಡ ಇಷ್ಟು ಊರಿಗೆ ಹೋಗಿ ಪ್ರವಚನ ಹೇಳಿದ್ರು, ಒಂದು ಸೂಜಿ ಮೊಳೆಯನ್ನು ಕೂಡ ಊರಂದ ತಂದಿಲ್ಲ ಅಂತ ನಾವು ಎದೆ ತಟ್ಟಿ ಹೇಳ್ತೀವಿ ಜ್ಞಾನಯೋಗಾಶ್ರಮದಲ್ಲಿ. ಇವತ್ತು
ಯಾಕೆ ಅಂದ್ರ ಅಪ್ಪುಗಳು ಬದುಕಿದ್ದನ ಹಂಗ. ನಮಗೂ ಕೂಡ ಸೇವಾ ಮಾಡ್ಲಕ್ ಇರ್ತಿದ್ದೀವಲ್ಲ, ಶಿಷ್ಯರಿಗೆ ಹೇಳ್ತಿದ್ರು ಅಪ್ಪುಗಳು, ಈ ಊರಲ್ಲಿಂದ ಒಂದು ಸೂಜಿ ಮೊಳೆಯನ್ನು ನೀವು ಮುಟ್ಟಬಾರ್ದು ಯಾರು ಅಂತ ಹೇಳ್ತಿದ್ರು. ನಮ್ ಬರಾಗೇನು ಪುಸ್ತಕ ತಂದಿದ್ದೀವಿ, ಏನು ಬರುವಾಗ ನಮ್ಮ ಬಟ್ಟೆ ತಂದಿದ್ದೀವಲ್ಲ, ಇಷ್ಟ ತಗೊಂಡು ಹೋಗೋದು ಹೊರತು ಇಲ್ಲಿಂದ ಏನೂ ಒಯ್ಯಂಗಿಲ್ಲ ಅಂತ ಅಪ್ಪುಗಳು ಹೇಳ್ತಿದ್ರು. ನಾವಿಲ್ಲಿ ಏನೂ ಒಯ್ಲಾಕ ಬಂದಿಲ್ಲ, ಈ ಊರಿಗೆ ಜ್ಞಾನ ಕೊಡ್ಲಾಕ ಬಂದಿದೀವಿ ಅಂತ ಅಪ್ಪುಗಳು ಹೇಳ್ತಿದ್ರು. ಅದಕ್ಕ ಇದು ಜ್ಞಾನ ಯೋಗಾಶ್ರಮದ ಒಂದು ಭವ್ಯ ದಿವ್ಯ ಅದ್ವಿತೀಯವಾದಂತಹ ಪರಂಪರೆ. ಜ್ಞಾನ ಯೋಗಾಶ್ರಮಕ್ಕೆ ತಾವೆಲ್ಲ ಬಂದರಿ ಅಂದ್ರ ಬೇಳೂರು ಮಠ, ವಿರಕ್ತ ಮಠ ಈ ಜ್ಞಾನ ಯೋಗಾಶ್ರಮದ ಕಡೆಗೆ ಅದು ಮುಖ ಮಾಡ್ಯದಂದ್ರ ಇನ್ನು ಮುಂದ ಬೇಳೂರಿನ ಒಂದು ಉಜ್ವಲ ಭವಿಷ್ಯ ಪ್ರಾರಂಭ ಆಗ್ತದೆ ಅಂತ ನನಗನ್ನಿಸ್ತದೆ. ಯಾಕಂದ್ರ ಮಠಗಳು ಮನೆಯಾದ ಕಡೆಗೆ ಹೊರಳೋದಲ್ಲ, ಮಠ ಅದು ಯಾವಾಗಲೂ ವಿಶ್ವದ ಕಡೆಗೆ ಲಕ್ಷ್ಯ ಇರಬೇಕಾದ್ರದ್ದು. ಅದರ ಲಕ್ಷ್ಯ ಮನೆ ಕಡೆಗೆ ಇರಬಾರದು. ಎಲ್ಲ ಸಮಾಜ ಕೊಟ್ಟದ್ದೆಲ್ಲ ನೀವೆಲ್ಲ ರೊಕ್ಕ ಕೊಡ್ತೀರಿ, ಅದನ್ನ ಓದು ಮನೆಗೆ ಹಾಕ್ಲಕತ್ತ ಅಂದ್ರ ಸ್ವಾಮಿ ಅನಂತ ಸ್ವಾಮಿ ಸನ್ಯಾಸಿ ಅಂದ್ರೆ ನಿಮ್ ಎಲ್ಲರ ಸಲುವಾಗಿ ಅಷ್ಟೇ ಅಲ್ಲದೆ ವಿಶ್ವದ ಕಲ್ಯಾಣಕ್ಕಾಗಿ ದುಡಿಯುವಂತ ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳವರು ಎಂದರೆ ಹೊಳ್ಳವರು ಬಿಜ್ರಿಗೆ ಕಡೆ ನೋಡಿದ್ರೆ, ಎಂದರೆ ಅವರ ಪೂರ್ವಾಶ್ರಮದ ಸಂಬಂಧಿಕರೇ ಅವರ ಗೊತ್ತೇ ಇರಲಿಲ್ಲ. ಅವರಿಗೆ 8-9 ವರ್ಷದವರಿರುವಾಗ ಬಿಜ್ಜರಿಗೆಯಲ್ಲಿ ಸನ್ಯಾಸಪ್ಪನ ಮಠ ಅಂತದ, ಅಲ್ಲೇ ಅಪ್ಪುಗಳು ಸಿದ್ಧಾಸನದಲ್ಲಿ ಅವರು ಧ್ಯಾನ ಮಗ್ನರಾಗಿದ್ದಂತಹ ಫೋಟೋ ಇವತ್ತು ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಅಂತ ಮಹಾ ಆಜನ್ಮ ಯೋಗಿಗಳವರು, ಅಂಥ ಯೋಗಿಗಳು ಅವರ ಪುಣ್ಯದ ಭೂಮಿ ಇದು ಜ್ಞಾನ ಯೋಗಾಶ್ರಮ. ಜಗತ್ತಿನಲ್ಲಿ ಉಳಿಕೆದ ಆಶ್ರಮಗಳು ಬೇಕಾದಷ್ಟು ಇರಬಹುದು, ಉಳಿಕೆದ ಮಠಗಳು ಬೇಕಾದಷ್ಟು ಇರಬಹುದು, ಆದ್ರ ಇಂಥ ಒಬ್ಬರ ಜ್ಞಾನ ಯೋಗಿಗಳ ಆಶ್ರಮ ಮಾತ್ರ ವಿಜಯಪುರದಲ್ಲಿ ಮಾತ್ರ ನಮಗೆ ನೋಡ್ಲಿಕ್ಕೆ ಸಿಗ್ತದ, ಮತ್ತೆಲ್ಲಿ ಇಲ್ಲ. ಸಿದ್ದೇಶ್ವರಪ್ಪಗಳು ಅಂದ್ರೆ ಸಾಮಾನ್ಯ ಏನವರು. ನಾ ಏನ್ ಹೇಳ್ತೀನಿ, ನಾನು ಇಷ್ಟು ಸಣ್ಣ ವಯಸ್ಸಿರಬಹುದು, ಆದ್ರೆ ಆ ವಯಸ್ಸಿನಲ್ಲಿ ನನಗ ಅಷ್ಟು ಪ್ರಭಾವ ಅವ್ರದ್ದು ಆಗಬೇಕಾಗಿತ್ತು ಅಂದ್ರ ಅವ್ರು ಎಂಥ ತಪಸ್ಸುಗಳಿರಬಾರ್ದು ವಿಚಾರ ಮಾಡಿ. ವಯಸ್ಸಾದ ಬಳಿಕ ಏನೋ ಅಧ್ಯಾತ್ಮ ತತ್ವ ತಿಳಿದು ಬೇರೆ, ಆದ್ರೆ ಸಣ್ಣ ವಯಸ್ಸಿನಲ್ಲಿ ಅಪ್ಪುಗಳಂದ್ರೆ ಹಿಂಗ ಅಂತೇಳಿ ನಮಗೂ ಕೂಡ ಅಷ್ಟು ಪ್ರಭಾವ ಆಗಬೇಕಂದ್ರ ಅವ್ರು ಎಂಥ ತಪಸ್ಸಿರಬಾರದು. ಒಂದು ದಿವಸ ಸಹಿತ ಅವರು ಎಲ್ಲ ಅಪ್ಪುಗಳಿಗೆಲ್ಲ ಗೊತ್ತದ, ಉಳ್ಕಿದ ಸ್ವಾಮಿಗಳೇ ಬೇರೆ ಅಪ್ಪುಗಳೇ ಬೇರೆ. ಯಾಕ ಒಂದು ದಿವಸ ತುಪ್ಪ ತಿನ್ಲಿಲ್ಲ, ಹೋಳಿಗೆ ಉಣ್ಲಿಲ್ಲ, ಐಷಾರಾಮಿ ಜೀವನ ಸಾಗಿಸ್ಲಿಲ್ಲ. ಅಪ್ಪುಗಳಂದ್ರೆ ಅವ್ರ ಜೀವನನೇ ಬೇರೆ. ಸನ್ಯಾಸಿ ಅಂದ್ರೆ ಹೆಂಗಿರಬೇಕು ಅಂತ ಸ್ವತಃ ಬದುಕಿ ತೋರಿಸಿದಂತ ಅಪ್ಪುಗಳು. ಕಣೇರಿ ಕಾಡು ಸಿದ್ದೇಶ್ವರ ಅಪ್ಪುಗಳು ಒಂದ ಮಾತು ಹೇಳ, ಸಿದ್ದೇಶ್ವರ ಅಪ್ಪುಗಳು ಅಂದ್ರೆ ಹೆಂಗ ಒಂದ ಮಾತಿನಲ್ಲಿ ಹೇಳ್ಬೇಕಂದ್ರ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇಡೀ ನಮ್ಮ ಸಮಗ್ರ ಭಾರತವನ್ನೇ ನಾ ತಿರುಗಾಡೇನೆ. ಆದ್ರೆ ಇಡೀ ದೇಶದಲ್ಲಿ ಸುಮಾರು ಒಂದು 25 ಲಕ್ಷ ಜನ ಸನ್ಯಾಸಿಗಳಿರ್ಬಹುದು ಇವತ್ತಿನ ದಿನಮಾನದಲ್ಲಿ. ಆದ್ರೆ ಸಿದ್ದೇಶ್ವರಪ್ಪಗಳಂತಹ ಸನ್ಯಾಸಿಗಳನ್ನ ನಾನು ಎಲ್ಲೂ ನೋಡಿಲ್ಲ ಅಂತ ಕಣೇರಿ ಜಗದ್ಗುರುಗಳು ಹೇಳ್ಯಾರ. ಅದಕ್ಕ ಅಂಥ ಪರಮ ಪೂಜ್ಯರ ಒಂದು ಕೃಪಾ ನನ್ನ ಮೇಲೆ ಆಯ್ತು. ಅದೇ ಬಹಳ ದೊಡ್ಡದು ಅಂತ ಹೇಳಿ ನಾನು ನನ್ನ ಜೀವನದಲ್ಲಿ ತಿಳ್ಕೊಂಡೇನೆ. ಇದಕ್ಕೆಲ್ಲಕ್ಕೂ ಅನೇಕ ಜನ ಸನ್ಯಾಸಿ ಬಂಧು ಬಾಂಧವರು ಕೂಡ ಇಲ್ಲೇ ನಮ್ಮ ಸನ್ಯಾಸಿ ಒಳಗೆ ಒಂದು 50-60 ಜನ ಸನ್ಯಾಸಿಗಳಿಗೆ ಜ್ಞಾನ ಯೋಗಾಶ್ರಮದಿಂದ ಏನ ಅದಾರ, ಅವರೆಲ್ಲರ ಒಂದು ಕೃಪಾ, ಅವರೆಲ್ಲರ ಒಂದು ಪ್ರೀತಿ, ಅದರ ಒಂದು ಕರುಣೆ ಕಂದನಾಗಿ ನಾನು ಕೂಡ ಬೆಳೆಯುವಂತ ಅವಕಾಶ ಸಿಕ್ತು. ಅಷ್ಟೇ ಅಲ್ಲದೆ ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಜೀವನದ ಒಂದು ದೊಡ್ಡ ಸೌಭಾಗ್ಯ ಅಂದ್ರ ನಾವೊಬ್ಬ ಅಪ್ಪುಗಳ ಶಿಷ್ಯ ಅಂತ ಹೇಳೋದೇ ಒಂದು ದೊಡ್ಡ ಸೌಭಾಗ್ಯ ಅಂತ ಹೇಳ್ತಾ 2